ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 10 ಜೂನ್ 2026 ಬುಧವಾರ ಸೌಮ್ಯವಾಸರ. ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ರಾತ್ರಿ 7. ಚಂದ್ರೋದಯ ರಾತ್ರಿ 2:07 ಜೂನ್ 11, ಚಂದ್ರಾಸ್ತ ಮಧ್ಯಾಹ್ನ 1:53. ಇಂದಿನ ತಿಥಿ ದಶಮಿ ರಾತ್ರಿ 7:43 ರವರೆಗೆ, ನಂತರ ಏಕಾದಶಿ. ಯೋಗ ಆಯುಷ್ಮಾನ್ ಬೆಳಗ್ಗೆ 6:30, ಸೌಭಾಗ್ಯ ರಾತ್ರಿ 4:03 ಜೂನ್ 11 ರವರೆಗೆ, ನಂತರ ಶೋಭನ. ನಕ್ಷತ್ರ ರೇವತಿ ರಾತ್ರಿ 4:09 ಜೂನ್ 11 ರವರೆಗೆ, ನಂತರ ಅಶ್ವಿನಿ. ಕರ್ಣ ವಣಜ್ ಮಧ್ಯಾಹ್ನ 1:52, ಭದ್ರ ರಾತ್ರಿ 12:57 ಜೂನ್ 11, ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:24 ರಿಂದ 5:08, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:45 ರಿಂದ 7:52 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:19 ರಿಂದ 1:56, ಯಮಗಂಡ ಕಾಲ ಬೆಳಗ್ಗೆ 7:29 ರಿಂದ 9:06 ರವರೆಗೆ, ವರ್ಜಕಾಲ ರಾತ್ರಿ 8:49 ರಿಂದ 10:20, ದುರ್ಮುಹೂರ್ತ ಬೆಳಗ್ಗೆ 11:53 ರಿಂದ 12:45 ರವರೆಗೆ. ಬೆಳಗಿನ ಜಾವ 4:09 ಜೂನ್ 11 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಗುರುಗೋಚಾರ ಕಟಕದಲ್ಲಿ ತುಲಾ ಮತ್ತು ವೃಶ್ಚಿಕ ರಾಶಿಯ ಫಲ. ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ. ಈ ಗುರುಗಳು ಜೂನ್ 2, 2026 ರಂದು ಕಟಕ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಜೂನ್ 26, 2027 ರವರೆಗೆ ಇರುತ್ತಾರೆ. ತುಲಾರಾಶಿ ತುಲಾಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. 10ನೇ ಮನೆಯ ಗುರುಗಳು ಉನ್ನತ ವಿದ್ಯಾಭ್ಯಾಸಕ್ಕೆ ಗುರುಗಳು ಹೆಚ್ಚಿನ ಒಳಿತನ್ನು ನೀಡುವರು. ವಿದ್ಯೆಯನ್ನು ಹೊಸ ಆಶಾವಾದದೊಂದಿಗೆ ಸ್ವೀಕರಿಸುವಿರಿ ಮತ್ತು ವಿವಿಧ ವಿದ್ಯಾ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯುವಿರಿ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಯ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ಕೃಷ್ಟ ಫಲಿತಾಂಶ ದೊರೆಯುವುದು, ಹೊಸ ಅವಕಾಶಗಳು ಬರುವುದು. ನಿಮ್ಮ ಹೊಸ ಆಲೋಚನೆಗಳಿಂದ ನಿಮಗೆ ರೆಕಾಗ್ನಿಷನ್ ಸಿಗುವುದು. ಕೆಲಸದಲ್ಲಿ ಕೆಲವು ಚೇಂಜಸ್ ಬರುತ್ತೆ, ಇದಕ್ಕೆ ನೀವು ಸಿದ್ಧರಾಗುವಿರಿ. ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ಪರಿಶ್ರಮ ಪಡಬೇಕಿದೆ. ಆದರೆ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ಚಲನೆ ಅನುಕೂಲಕರವಾಗಿದೆ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ, ಪ್ರಶಸ್ತಿ ಮತ್ತು ಬಹುಮಾನಗಳು ದೊರೆಯುವ ಸಾಧ್ಯತೆಯಿದೆ. ಕುಂಡಲಿಯಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಮತ್ತು ನೀವು ನಿಮ್ಮ ಸಹೋದ್ಯೋಗಿಗಳ ಒಳ ರಾಜಕೀಯಕ್ಕೆ ಸಿಲುಕಬಹುದು. ಹಾಗಾಗಿ ವೃತ್ತಿಯಲ್ಲಿ ಎಚ್ಚರದಿಂದ ನಿರ್ವಹಿಸಿ. ಗುರುಗಳ ದೃಷ್ಟಿಯಿಂದ ಹಣಕಾಸಿನ ಸಂಚಯನವಾಗುವುದು. ಈ ಸಮಯದಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ. ಕುಟುಂಬದಲ್ಲಿ ಸಮಾಧಾನ ನೆಲೆಸುವುದು. ಆರ್ಕಿಟೆಕ್ಟ್ಸ್, ಡೆವಲಪರ್ಸ್, ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಈ ಸಮಯ ಉತ್ತಮವಾಗುವುದು. ವೈದ್ಯಕೀಯ, ವಿದ್ಯಾ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಲಾಭವಾಗುವುದು. ಭೂಮಿ, ವಾಹನ ಖರೀದಿ ಮಾಡಬಹುದು. ಹೊಸ ಸಾಲಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸಾಲಗಳು ತೀರುವುದು. ಪ್ರಮೋಷನ್, ಇನ್ಕ್ರಿಮೆಂಟ್ಗಳು ದೊರೆಯುವುದು. ಇದು ಯಾರಿಗೆ ಗುರುದೆಸೆ ಅಥವಾ ಮತ್ತಿತರ ಗ್ರಹಗಳ ದೆಸೆಗಳು ಉತ್ತಮವಾಗಿದ್ದಲ್ಲಿ ಸಾಧ್ಯ. ಜ್ಯೋತಿಷ್ಯರು, ವಾಗ್ಮಿಗಳು, ಭಾಷಣಕಾರರು ಇವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಹಣ ದೊರೆಯುತ್ತದೆ. ಆದರೆ ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ. ಆಧ್ಯಾತ್ಮಿಕತೆಯಲ್ಲಿ ಒಲವಿದ್ದಲ್ಲಿ ತಂತ್ರ, ಮಂತ್ರ, ಗುಪ್ತ ವಿದ್ಯೆ, ಧ್ಯಾನ, ಹೀಲಿಂಗ್ ಥೆರಪೀಸ್ ಕಲಿಯಲು ಶುಭ ಸಮಯ. ತುಲಾ ರಾಶಿಯವರ ತಂದೆಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುವುದು. ತಂದೆಯವರಿಂದ ಸಹಾಯ ದೊರಕುವುದು. ವಿದ್ಯಾಕ್ಷೇತ್ರ, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಾರ್ಟ್ನರ್ಶಿಪ್ ಕ್ಷೇತ್ರಗಳಲ್ಲಿ ಹೊಸ ವೃತ್ತಿ ಅವಕಾಶಗಳನ್ನು ನಿರೀಕ್ಷಿಸಬಹುದು.
ನಿಮಗೆ ಮಕ್ಕಳಿಂದ ಸಹಾಯವಾಗಬಹುದು ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವುದು ಮತ್ತು ಸಮಸ್ಯೆಗಳು ನಿವಾರಣೆಯಾಗುವುದು. ನಿಮ್ಮ ಬಾಳ ಸಂಗಾತಿಯ ಜೊತೆ ಮತ್ತು ಹಿರಿಯರೊಡನೆ ಸುಂದರ ಬಾಂಧವ್ಯ ಬೆಳೆಯುವುದು. ನಿಮ್ಮ ಹಿರಿಯರ ಆಶೀರ್ವಾದ ಪೂರ್ವಕರ್ಮಗಳು ನಿಮಗೆ ಪ್ರಮೋಷನ್ ಸಿಗಲು ಮತ್ತು ಹೊಸತನ್ನು ಕಲಿಯಲು ಹಾಗೂ ಹೊಸ ಉದ್ಯೋಗ ಅವಕಾಶಗಳಿಗೆ ದಾರಿ ಮಾಡಿಕೊಡುವುದು. 31 ಅಕ್ಟೋಬರ್ ರಿಂದ ಡಿಸೆಂಬರ್ ರವರೆಗೂ ಗುರುಗಳು 11ನೇ ಭಾವದಲ್ಲಿ ಇದು ಇಚ್ಛಾಪೂರ್ತಿಯ ಮನೆಯಾಗಿದ್ದು ನಿಮ್ಮ ಆಸೆಗಳೆಲ್ಲ ನೆರವೇರುವುದು. ಉನ್ನತ ಸ್ಥಾನದ ಜನರ ಸಂಪರ್ಕ ಬೆಳೆಯುವುದು. ಹಿರಿಯ ಸೋದರ ಸೋದರಿಯರಿಂದ ಲಾಭ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಲಾಭ. ಒಟ್ಟಾರೆ ಹೇಳುವುದಾದರೆ ಬಹಳ ಅತ್ಯುತ್ತಮ ಸಮಯ. ಸ್ತ್ರೀಯರಿಗೆ ಜವಾಬ್ದಾರಿಗಳು ಹೆಚ್ಚುವುದು. ಅದನ್ನು ಅವರು ಸಮರ್ಪಕವಾಗಿ ವಹಿಸುವರು. ಮನಃಶಾಂತಿ ಸ್ಥಿರತೆ ಇರುವುದು. ಹಣಕಾಸಿನ ಉಳಿತಾಯ ಮಾಡುವಿರಿ. ವೈವಾಹಿಕ ಜೀವನ ನೆಮ್ಮದಿಯಾಗಿರುವುದು. ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಪಾರ್ಟ್ನರ್ ಜೊತೆ ಸಂಬಂಧ ಚೆನ್ನಾಗಿರುತ್ತದೆ. ಪರಿಹಾರ: ಅರಳಿ ಮರದ ಸೇವೆ ಮಾಡಿ. ಸಾಧ್ಯವಾದರೆ ಅರಳಿ ಗಿಡ ನೆಟ್ಟು ನೀರು ಹಾಕಿ. ಹನುಮಾನ ಚಾಲೀಸ ನಿತ್ಯ ಪಠಿಸಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ. ಭಾಗ್ಯ ಭಾವದ ಕಾರಕನಾಗಿ ಭಾಗ್ಯ ಸ್ಥಾನಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ತುಂಬಾ ಅನುಕೂಲಕರ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಲಿಚ್ಛಿಸುತ್ತಿರುವವರಿಗೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಯಾದರೂ ನಂತರ ಸಾಧ್ಯ. ಉನ್ನತ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ವಿಜಯ ಸಾಧಿಸುವಿರಿ. ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿರುವವರಿಗೂ ಒಳಿತಾಗುವುದು. ಗುರುವಿನ ಈ ಚಲನೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಾಗುವ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ. ನೀವು ವೃತ್ತಿಯಲ್ಲಿ ಎದುರಿಸಿದ ಅಡಚಣೆಗಳಿಂದ ಸಮಾಧಾನ ಸಿಗಲಾರಂಭಿಸುವುದು. ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಭೂಮಿ, ಮನೆ, ವಾಹನ ಖರೀದಿಸುವಿರಿ. ಗುರು ಹಿರಿಯರ ಅನುಗ್ರಹ, ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು. ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಿದೆ. ಆರೋಗ್ಯ ಉತ್ತಮವಾಗಿರುವುದು. ಉಲ್ಲಾಸ, ಉತ್ಸಾಹ ತುಂಬಿರುವುದು. ಪುರೋಹಿತರಿಗೆ ಮತ್ತು ಉಪನ್ಯಾಸಕರಿಗೆ ಉತ್ತಮ. ನಿಮಗೆ ಆಕಸ್ಮಿಕ ಅವಕಾಶಗಳು ದೊರೆಯುವವು. ಈ ಸಮಯದಲ್ಲಿ ಅವಕಾಶಗಳಿಗೆ ಹೆಚ್ಚಿನ ಪ್ರಯತ್ನವು ನಿಮ್ಮದಾಗಿರಲಿ. ನಿಮ್ಮ ಆದಾಯದಲ್ಲಿ ಹೆಚ್ಚಳಿಕೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು. ನಿಮ್ಮ ಮಾತಿನಲ್ಲಿ ನಮ್ರತೆ. ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು. ಹೊಸ ಪಾಲುದಾರಿಕೆಯ ವ್ಯವಹಾರ ಮಾಡುವ ಯೋಗ. ವ್ಯಾಪಾರಸ್ಥರಿಗೆ ಮತ್ತು ಉದ್ದಿಮೆದಾರರಿಗೆ ಲಾಭ. ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು. ನಿಮಗೆ ಆಧ್ಯಾತ್ಮಿಕ ಮತ್ತು ಗುಪ್ತ ವಿದ್ಯೆಗಳ ಹಲವು ಕ್ಷೇತ್ರಗಳಲ್ಲಿ ಜ್ಞಾನ ಪಡೆಯುವ ತೀವ್ರತೆ ಉಂಟಾಗುವುದು ಹಾಗೂ ನಿಮಗೆ ಇದರಿಂದ ಜ್ಞಾನೋದಯವಾಗಿ ಜೀವನಕ್ಕೆ ಉಪಯೋಗವಾಗುವುದು. ಆತ್ಮಸ್ಥೈರ್ಯ, ಸಕಾರಾತ್ಮಕತೆ ಮತ್ತು ಜಾಣ್ಮೆ ಹೆಚ್ಚುವುದು. ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ದೊರಕುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ ಪ್ರಮೋಷನ್ ಮತ್ತು ಒಳ್ಳೆಯ ಬಡ್ತಿ ಸಿಗುವುದು. ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳಲ್ಲಿ ಉನ್ನತಿಯನ್ನು ನಿರೀಕ್ಷಿಸಬಹುದು ಮತ್ತು ತಮ್ಮ ವ್ಯಾಪಾರದಲ್ಲಿ ದೃಢತೆ ಮತ್ತು ವೇಗ ಪಡೆಯುವುದನ್ನು ಕಾಣುವರು. ಮನೆ, ಹಣಕಾಸು, ಕುಟುಂಬದ ವಿಷಯದಲ್ಲಿ ನೀವು ಬಯಸಿದ್ದ ಮಹತ್ವದ ಪ್ರಗತಿಯನ್ನು ಈಗ ಕಾಣುವ ಅದೃಷ್ಟವನ್ನು ಗುರುಗಳು ನೀಡುತ್ತಾರೆ. ತಡೆಯಾಗಿದ್ದ ಹಣ ತಿರುಗಿ ನಿಮ್ಮ ಕೈ ಸೇರುವುದು. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಉತ್ತಮವಾಗಿರುತ್ತೆ. ಮಾರ್ಗದರ್ಶಕರ ಉಪದೇಶ ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ. ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರು, ಗೌರವ ಮತ್ತು ಹಣಕಾಸು ಕೂಡಿ ಬರುತ್ತೆ. ಅಂದುಕೊಂಡಿದ್ದ ಕೆಲಸಗಳು ನೆರವೇರುತ್ತೆ. ಒಂದು ವೇಳೆ ದೆಸೆ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಒಳಿತಾಗುವುದು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಜೊತೆಗೆ ವೃತ್ತಿಯಲ್ಲಿ ಹೆಚ್ಚು ಅವಕಾಶಗಳು ದೊರೆಯುತ್ತದೆ. ನಿಮಗೆ ಒಳ್ಳೆಯ ಗುರುಗಳು ಮತ್ತು ಮೆಂಟರ್ಸ್, ಮಾರ್ಗದರ್ಶಕರ ಆಶೀರ್ವಾದ ಪ್ರಾಪ್ತವಾಗುತ್ತೆ. ಈ ರಾಶಿಯವರಿಗೆ ಆರಾಮದಾಯಕ ಮತ್ತು ನೆಮ್ಮದಿಯ ವೈವಾಹಿಕ ಜೀವನ ಇರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿರುವುದು. ಸಂತಾನ ಯೋಗವಿದೆ. ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ. ಹಿಂದೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ವರ್ಷ ಎಲ್ಲ ಸುಧಾರಣೆಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗವಿದೆ. ಎರಡನೇ ಮದುವೆಗೆ ನೋಡ್ತಾ ಇರೋರ್ಗೆ ಒಳ್ಳೆ ಸಂಬಂಧ ಸಿಗುವುದು. ತಂದೆ, ತಾತನಿಂದ ಪಿತ್ರಾರ್ಜಿತ ಆಸ್ತಿಯ ಲಾಭವಿದೆ. ದೂರ ಪ್ರಯಾಣ, ವಿದೇಶ ಯಾತ್ರೆ, ಪುಣ್ಯಕ್ಷೇತ್ರ ದರ್ಶನಗಳ ಭಾಗ್ಯ ಒದಗಿಸಿಕೊಡುತ್ತಾರೆ ಗುರುಗಳು. ನಿಮ್ಮ ಆಸೆಗಳ ನೆರವೇರಿಸಿಕೊಳ್ಳುವ ಸಮಯ ಅಂತ ಹೇಳಬಹುದು. ಪರೋಪಕಾರ ಮನೋಭಾವ ಬರುವುದು. ಈ ಸಮಯದಲ್ಲಿ ನಿಮ್ಮ ಕಿರಿಯರಿಗೆ ಒಳಿತಾಗುವುದು. ಹೊಸ ಪ್ರೇಮ ಸಂಬಂಧದಲ್ಲಿ ಬೀಳುವಿರಿ.
ಈಗಾಗಲೇ ಪ್ರೀತಿಯಲ್ಲಿದ್ದರೆ ಈ ವರ್ಷ ಮದುವೆಯಾಗಬಹುದು. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.